ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಎಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕಾಣೆ ಆಗಬಿಟ್ರ? ಇಷ್ಟು ದಿನ ರಾಹುಲ್ ಅವರು ಮಾತ್ರ ಕಾಣೆ ಆಗಿದ್ರು, ಬಟ್ ಈಗ ಪ್ರಿಯಾಂಕ ಖರ್ಗೆ ಅವರು ಕೂಡ ಕಾಣೆ ಆಗಬಿಟ್ಟಿದ್ದಾರೆ. ಶೇ, ಬಿಡದೆಲ್ಲಿ ಪೊರಕೆ ಸೇವೆ ಆಗಿದೆಯಂತೆ. ಗೊತ್ತಿಲ್ವಾ ಪ್ರಿಯಾಂಕ ಖರ್ಗೆ ಅವರೇ? ಒಂದು ಮಾತು ಬಂದಿಲ್ಲ, ಒಂದು ಟ್ವೀಟು ಬಂದಿಲ್ಲ. ಅದು ಹೋಗ್ಲಿ, ನಿಮ್ಮದೇ ಕಲಬುರ್ಗಿಯ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾಗಿದ್ದಾರಂತೆ, ಜೈಲಿಂದ. ಶಿ ಪ್ರಿಯಾಂಕ ಖರ್ಗೆ ಅಂತಹ ಗೃಹ ಮಂತ್ರಿಗಳಿರುವಾಗ ಇದು ಎಂತಹ ಪರಿಸ್ಥಿತಿ ಬಂತು? ಏನ್ ಸರ್ ಇದು ಹೀಗೆಲ್ಲ ಆಗ್ಬಿಡ್ತು? ಜೈಲಲ್ಲೇ ಇಷ್ಟು ದೊಡ್ಡ ಭದ್ರತಾ ಲೋಪನ. ವಾಟ್ ಎ ಶೇಮ್. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರ ನಿಮಗೆಲ್ಲರೂ ಗೊತ್ತು, ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಜಮೀನು ಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಮುಂದೆ ಬರ್ತಾ ಇದ್ದಷ್ಟು ಈ ಕಡೆ ರೈತರ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಅದರ ಭಾಗವಾಗಿ ಕಾಂಗ್ರೆಸ್ ಕಳಿಸಿದ್ದಂತಹ ಅಧಿಕಾರಿಗಳು ಬಿಡದಿಗೆ ಸರ್ವೆಗೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ನಡೆದಂತಹ ಘಟನೆ ಬಹುಶಃ ಈಗ ಬಹಳಷ್ಟು ಮಂದಿಗೊಂದು ಎಚ್ಚರಿಕೆಯ ಗಂಟೆ ಅಂತಂದ್ರೂ ತಪ್ಪಿಲ್ಲ. ಬಿಡದಿ ತಾಲೂಕಿನ ಮಂಡಲಹಳ್ಳಿ ಗ್ರಾಮದಲ್ಲಿ ಜೆಎಂಸಿ ಸರ್ವೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಹೋಗ್ತಾರೆ. ಅಲ್ಲಿನ ಸ್ಥಳೀಯ ರೈತ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ರು. ಸರ್ವೆ ನಡೆಸೋದಕ್ಕೆ ಬಿಡಲ್ಲ ಅಂತ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಸರ್ವೆಗೆ ಬಂದಿದ್ದಾರೆ. ಪರಿಸ್ಥಿತಿ ಕೈ ಮೀರಿತು, ರೈತರ ತಾಳ್ಮೆ ಕಟ್ಟೆ ಹೊಡೀತು. ಅಧಿಕಾರಿಗಳ ಕಾರನ್ನ ಸುತ್ತುವರೆದ್ರು, ಗ್ಲಾಸ್ ಅನ್ನು ಹೊಡೆದಾಕಿದ್ರು, ಆಕ್ರೋಶ ಹೊರಾಕ್ತಾರೆ. ರೈತ ಮಹಿಳೆಯರು ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡಿತಾರೆ. ವೀಕ್ಷಕರವರು ಹೊಡೆಯೋದು ಬಡಿಯೋದು ತಪ್ಪು, ಅಫ್ಕೋರ್ಸ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಒಂದು ಬಾರಿ ಅವರ ಜಾಗದಲ್ಲಿ ನಿಂತು ಯೋಚನೆಯನ್ನ ಮಾಡಿದ್ರೆ, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅನ್ನದಾತನ ಜಮೀನನ್ನೇ ಕಿತ್ಕೊಳ್ಳುವಂತಹ ಪ್ರಯತ್ನ ನಡೆದ್ರೆ ಅವ್ರು ಏನು ಮಾಡಬೇಕು ಅಥವಾ ಅವ್ರು ಏನು ಮಾಡ್ತಾರೆ? RSS ಬಗ್ಗೆ ತೋರಿಸುವಂತಹ ಕಾಳಜಿಯಲ್ಲಿ 1% ರೈತರ ಬಗ್ಗೆ ತೋರಿಸಿದ್ರು ಕೂಡ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ ಪ್ರಿಯಾಂಕ ಖರ್ಗೆ ಅವರೇ? ರೈತರು ಬೇಡ ಬೇಡ ಅಂತ ಅಂದ ಮೇಲೂ ಒತ್ತಾಯ ಪೂರ್ವಕವಾಗಿ ನೀವವರ ಭೂಮಿಯನ್ನ ಕಸಿಯೋದಕ್ಕೆ ಹೋಗ್ತೀರಾ ಅಂತಂದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಹೌದು ಅಲ್ವೋ? ಹಾಗಾದ್ರೆ ಆ ರೈತರು ಅದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕು? ರೈತರ ಒಪ್ಪಿಗೆನೇ ಇಲ್ಲದೆ ಅವರ ಜೀವನಾಧಾರ ಆಗಿರುವಂತಹ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಮಾಡ್ತಾ ಇರುವಂತಹ ಈ ಟೌನ್ಶಿಪ್ ಅಭಿವೃದ್ಧಿ ಯಾರ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದೀರಾ DK ಶಿವಕುಮಾರ್ ಅವರೇ? ಶಾಂತಿಯುತವಾಗಿ ಬದುಕು ಕಟ್ಕೊಂಡಿರುವಂತಹ ರೈತರನ್ನ ನೀವು ಹೆದರಿಸಿ ಬೆದರಿಸಿ ಆ ಜಮೀನನ್ನ ವಶಪಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅದರ ಫಲ ಏನಾಗಿರುತ್ತೆ ಅನ್ನುವಂಥದ್ದಕ್ಕೆ ಬಿಡದಿಯಲ್ಲಿ ನಡೆದಂತಹ ಈ ಒಂದು ಘಟನೆ ಒಂದು ಸ್ಯಾಂಪಲ್ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ಯಾಕೆ ಹಾಗಾಯ್ತು? ಸುಮ್ಮನೆ ಬಂದು ಅವರು ಕಾನೂನನ್ನ ಕೈಗೆತ್ಕೊಳ್ಳಿಲ್ಲಲ್ವಾ? ಅಲ್ಲಿ ಘಟನೆ ನಡೆದಾಗ ಪೊಲೀಸರು ಹೇಳ್ತಾರೆ, ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ, ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಳಬಾರ್ದು ಅಂತ ರೈತರಿಗೆ ಮನವಿ ಮಾಡಿದ್ದಾರೆ. ಹೌದು, ಮನವಿ ಮಾಡಿದ್ರಿ, ಅವರು ಕಾನೂನನ್ನ ಕೈಗೆತ್ತಿಕೊಳ್ಳಬಾರ್ದು, ಕರೆಕ್ಟು. ಆದ್ರೆ ಪ್ರಶ್ನೆ ಇರುವಂತದ್ದು, ಅಭಿವೃದ್ಧಿಯ ಹೆಸರಲ್ಲಿ ರೈತರ ಜಮೀನು ಸ್ವಾಧೀನ ಮಾಡ್ಕೊಳ್ಳುವಂಥದ್ದು ಸರಿನಾ? ಅವರು ಒಪ್ಕೊಳ್ಳದೆ ರೈತರ ವಿರೋಧವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಇರೋದು ಸರಿನಾ? ವೀಕ್ಷಕರ, ಅಭಿವೃದ್ಧಿ ಬೇಕು ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಟ್ ವಾಟ್ ಕಾಸ್ಟ್ ನೀವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಅಲ್ವೋ? ಅನ್ನದಾತನ ಜಮೀನನ್ನ ಕೇಳದೆ, ಒಪ್ಪಿಗೆಯನ್ನ ಪಡೆಯದೆ, ಅವರು ಒಪ್ಕೊಳ್ಳದೆ ನೀವು ಬಲವಂತವಾಗಿ ಸರ್ವೆ ಮಾಡ್ತೀರಾ, ಅದನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತೀರಾ ಅಂತಂದ್ರೆ ಇದೇನಾ ಪ್ರಜಾಪ್ರಭುತ್ವ? ಭೂಮಿ ಅಂತಂದ್ರೆ ರೈತನಿಗೆ ಅದು ಕೇವಲ ಆಸ್ತಿ ಅಲ್ಲ, ಅದವರ ಬದುಕು, ಅವರ ಕುಟುಂಬದ ಭವಿಷ್ಯ, ಅವರ ಮಕ್ಕಳ ಭವಿಷ್ಯ. ಅಂತಹ ಭೂಮಿಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋ ಮೊದಲು ಎಲ್ಲ ರೈತರ ಅಭಿಪ್ರಾಯವನ್ನು ಕೂಡ ಕೇಳೋದು
ಸರ್ಕಾರದ ಮೊದಲ ಕರ್ತವ್ಯ ಹೌದೋ ಅಲ್ವೋ? ಸರ್ಕಾರ ಹೇಳುತ್ತೆ 80% ರೈತರು ಒಪ್ಪಿದ್ದಾರೆ, 20% ರೈತರು ಮಾತ್ರ ಒಪ್ಪಿಲ್ಲ ಅಂತ. ರೈತರು ಹೇಳ್ತಾ ಇದ್ದಾರೆ ಇಲ್ಲ 80% ರೈತರು ಒಪ್ಪಿಲ್ಲ, 20% ರೈತರು ಮಾತ್ರ ಒಪ್ಕೊಂಡಿದ್ದಾರೆ ಅಂತ. ಯಾಕೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ? ಯಾಕೆ ಗೊಂದಲದ ಮಧ್ಯೆನೇ ನೀವು ಆ ಕೆಲಸಕ್ಕೆ ಕೈಯನ್ನ ಹಾಕ್ತಾ ಇದ್ದೀರಾ? ಹಾಗಾದ್ರೆ ಅಷ್ಟು ರೈತರಿಗೆ ಬೆಲೆ ಇಲ್ವಾ? ನಿನ್ನೆ ಘಟನೆ ವಿಚಾರವಾಗಿ ಒಂದಷ್ಟು ರೈತರ ಮೇಲೆ ಈಗ FIR ದಾಖಲಾಗಿದೆಯಂತೆ. ಆಯ್ತು, ಅಫ್ಕೋರ್ಸ್ ಅವ್ರು ಮಾಡಿದ್ದು ತಪ್ಪಾಗಿರಬಹುದು, ಆದ್ರೆ ಆ ತಪ್ಪು ಎಸಗೋ ಹಾಗೆ ಮಾಡಿದ್ದು ಯಾರು? ಎಷ್ಟು ದಿನ ಅಂತ ನಿಮ್ಮನ್ನು ಬೇಡ್ಕೊಳ್ಳೋದು? ಅವರ ಭೂಮಿಗೋಸ್ಕರ ಎಷ್ಟು ಅಂತ ಬೇಡ್ಕೊಳ್ಳೋದು? ಬೇಡ್ಕೊಳ್ಳೋಕೆ ನೀವ್ಯಾರು? ಅದೇ ರೈತರು ನಿಮಗೆ ವೋಟ್ ಹಾಕಿ ಕಳಿಸಿದಕ್ಕೆ ತಾನೇ ನೀವು ಇವತ್ತು ಬಂದಿರುವಂತದ್ದು. ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ. ನನ್ನ ಮಗ ಗೆದ್ದುಬಿಟ್ಟು ಹೋದವನು ಇತ್ತ ತಲೆ ಹಾಕ್ಲಿಲ್ವಾ? ಪಂಚಾಯತಿಲಿ ಕಮಿಷನ್ ಕೊಡಬೇಕು, ಎಲ್ಲದಕ್ಕೂ ಲಂಚ ಕೊಡ್ಬೇಕು, ಅದನ್ನ ನಾವು ಸ್ವಚ್ಛ ಮಾಡ್ಲಿ. ಇವೆಲ್ಲ ಅವ್ನು ಸ್ವಚ್ಛ ಮಾಡಕ್ ಏನ್ ಬೇಕಾಗಿಲ್ಲ. ಕರೆಂಟು ದಿನದಲ್ಲಿ 24 ಗಂಟೆ ಬರೀ 2 ಗಂಟೆ ಟೈಮ್ ಕೊಡ್ತಾವನೆ. 2 ಗಂಟೆನೂ ಇದು ಹೆಚ್ಚಿಗೆ ಇಲ್ಲ. ಯಾಕೆ ಹೇಳಿ ಪಾಲ್ ಬಿದ್ದಾದ್ರೆ ಬಂದ್ಲು ಭೂಮಿ ಅಂತ ಹೇಳ್ಬೋದಲ್ಲ, ಬೇಕಪ್ಪ ನನ್ನ ಮಗ ಹಂಗ್ ಮಾಡ್ತಾವನೆ. ಏನ್ ಸಹ ಮಾಡೋದು? ಅಲ್ಲ ಎಲ್ಲಿಗೆ ಹೋಗೋಣ? 10 ಗುಂಟೆ ಮಾಡಿಕೊಂಡು ಎಲ್ಲಿಗೆ ಹೋಗೋಣ? ನಾವು ಬೆಳೆ ಎಲ್ಲ ಒಣಗ್ತಾವೆ, ಮಕ್ಳುಗಳೆಲ್ಲ ಈಗ ಇನ್ನೇನ ಅಕ್ವೈರ್ ಮಾಡ್ಬಿಟ್ಟು ಮಕ್ಳುಗಳನ್ನ ನಾವೆಲ್ಲಿ ಇಟ್ಕೊಳ್ಳಲ್ಲ. 10 ಗುಂಟೆ ಮಾಡಿಕೊಂಡು ನಾವೇನು ದಿವಸ ಕುಡಿಯೋಣ? ನಾವು ಕುಡಿಲಿ ತಕೊ ನನ್ನ ಮಗನೇ ದಾನು. ನಾ ಯಾವತ್ತಿದ್ರು ಅವ್ರಿಗೆ ನಾನೇನೋ ಮೊಚ್ಚೆಲ್ಲ ಹೊಡಿತೀನಿ, ಮಾತ್ರ ಮೊಚ್ಚ ತಕೊಂಡೆ ಕತ್ತರಿಸ್ತೀನಿ. ನನ್ನ ಮಗ ಬತ್ತಾನ ಬರ್ಲಿ, ನಾವು ಭೂಮಿ ಮಾತ್ರ ಬಿಡಲ್ಲ ಯಾವುದೇ ಕಾರಣಕ್ಕೂ. ಯಾರು ಮಾಡ್ತಾರ ಮಾಡ್ಲಿ, ಮಲ್ಡ್ರ್ ಮಾಡೇ ಮಾಡ್ತೀನಿ ನಾನೇನೆ. ಅಂದ್ರೆ JMC ಸರ್ವೆಗೆ ಅಡ್ಡಿಪಡಿಸಿದ್ರೆ ಅವ್ರನ್ನ ಬಂಧನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವೇ ಮಾಡ್ತೀವಿ ಅದನ್ನ. ಆ ಕೆಲಸ ಅವರು ಬಿಟ್ರೆ ಸರಿ, ಬಂದಿ ರೈತರಿಗೆ ಏನೋ ಇದನ್ನು ಮಾಡ್ಸಾರ ಸರಿ, ತಕೊಂಡ್ರೆ ಸರಿ ವಾಪಸಿ, ಇಲ್ಲ ಅಂದ್ರೆ ಮಾಡೋದೇನೆ ನಾವು. ನಾವು ಬಿಡಲ್ಲ. ಆ ಮಣ್ಣಿನ ಮಕ್ಕಳ ಕಷ್ಟ AC ರೂಮಲ್ಲಿ ಕೂತಿರುವಂತ ಯಾರೇ ಆಗ್ಲಿ ಅವರಿಗೆ ಅರ್ಥ ಆಗತ್ತಾ? ರಾಜಕಾರಣಿಗಳು ಅವರಿಗೆ ಏನಾಗಬೇಕು? ಇವತ್ತು ಬರ್ತಾರೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ, ಇನ್ನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ಕೊಳ್ಬೇಕು ಅವೆಲ್ಲವನ್ನ ಮಾಡ್ತಾರೆ, ಹೋಗ್ತಾರೆ. ಆದ್ರೆ ಕೊನೆವರೆಗೂ ಭೂಮಿಯನ್ನು ನಂಬಿಕೊಂಡಿರುವಂಥವರಿಗೆ, ಭೂಮಿನೇ ದೇವರು, ಭೂಮಿನೇ ನಮಗೆಲ್ಲ ಅಂತ ಇರುವಂಥವರಿಗೆ ಹಾಗಾಗೋದಿಲ್ಲ ಅಲ್ವಾ? ರಾಜಕಾರಣಿಗಳು ತಮ್ಮ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ, ರೈತರ ಬುಡಕ್ಕೆ ಬೆಂಕಿ ಇಡೋದಕ್ಕೆ ಬರ್ತಾರೆ ಅಂತಂದ್ರೆ ಆ ಮಣ್ಣಿನ ಮಕ್ಕಳಿಗೆ, ಅದೇ ಸ್ವಾರ್ಥಿಗಳಿಗೆ ಬುದ್ಧಿಯನ್ನ ಕಲಿಸೋದಕ್ಕೆ ಬರಲ್ಲ ಅಂತನ? ಅವ್ರು ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಒಬ್ಬರ ಭೂಮಿಯನ್ನ ಬಲವಂತವಾಗಿ ಕಿತ್ಕೊಳ್ಳುವಂತ ಹಕ್ಕು ಇವರಿಗೆ ಕೊಟ್ಟವ್ರು ಯಾರು? ಎಲ್ಲರೂ ಒಪ್ಕೊಂಡಿಲ್ಲ ಅಲ್ವಾ? ಸರ್ಕಾರ 80% ಒಪ್ಕೊಂಡಿದ್ದಾರೆ ಅಂತ ಹೇಳುತ್ತೆ, ಆದ್ರೆ ಎಲ್ಲಿದೆ? ಒಂದು ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ರೈತರು ಹೇಳ್ತಾ ಇದ್ದಾರೆ ಇಲ್ಲ 80% ರೈತರು ಒಪ್ಕೊಂಡಿಲ್ಲ ಅಂತ. ಮಾಗಡಿ ಶಾಸಕ HC ಬಾಲಕೃಷ್ಣ HD ಕುಮಾರಸ್ವಾಮಿ ಅವರ ವಿರುದ್ಧ ಇದು ನಿಮ್ಮ ಕನಸಿನ ಕೂಸಲ್ವಾ, ಅಸಹ್ಯ, ಚೂರಾದ್ರೂ ಕೇಂದ್ರ ಸಚಿವರನ್ನೋದು ಬೇಡವಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಆಯ್ತು, ಅವರದ್ದೇ ಕನಸಿನ ಕೂಸಾಗಿತ್ತು ಅಂತ ಅಂದುಕೊಳ್ಳಿ. ಈಗ ನೀವಲ್ವಾ ಅಧಿಕಾರದಲ್ಲಿರೋದು, ನಿಲ್ಸೋದಕ್ಕಾಗ್ತಾ ಇಲ್ವಾ? ನೀವೇ ಹೇಳ್ತಾ ಇದ್ದೀರಲ್ವಾ ಯಾವುದೇ ಕಾರಣಕ್ಕೂ ಇದು ನಿಲ್ಲಲ್ಲ ಅಂತ. ಅಸಹ್ಯ. ರೈತರಿಗೆ ನೀವು ಕೊಡುವಂತಹ ಬೆಲೆನಾ ಇದು? ನಿಮಗೆ ಅಲ್ಲಿ ರೈತರು ಹೆಂಗ್ ಉಗಿತಾ ಇದ್ದಾರೆ ಗೊತ್ತಾ? ನಿನ್ನೆ ಪೊರಕೆಯಲ್ಲಿ ಹೊಡೆದಿದ್ದೀವಿ, ಇವತ್ತು ಒನಕೆಯಲ್ಲಿ ಹೊಡಿತೀವಿ ಅಂತ ಹೆಣ್ಮಕ್ಳು ಉಗ್ರ ರೂಪವನ್ನು ತಾಳಿ ಕೂತಿದ್ದಾರೆ. ಇವತ್ತು ಒನಕೆ ಹಿಡ್ಕೊಂಡು ಕೂತಿದ್ದೀರಿ, ನಿನ್ನೆ ಪೊರಕೆಯಲ್ಲಿ ಅವ್ರಿಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರಿ. ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅಂತ? ನಾವು ಇವತ್ತು ಇನ್ಮೇಲೆ ಏನು ಈ ತರ ಬಂದ್ರೆ ನಿನ್ನೆಗಿಂತ ಇವತ್ತು ಒಂದ್ಕೆ ತಗೊಂಡು ನಾವು ಅಡಿಕೆ ಶುದ್ಧವಾಗಿದ್ದೀವಿ. ನಮ್ಮ ಜಮೀನಿಗೆ ಕಾಲು ಹಾಕಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಇನ್ನು ಮೇಲೆ ಬಂದು ನಮ್ಮನ್ನ ನಿನ್ನೆ ಆದುದಲ್ಲದೆ ಇನ್ನೂ ಜಾಸ್ತಿಯಾಗಿ ನಾವು ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಕೆ ನಾವು ತಯಾರಿದ್ದೀವಿ. ನಿನ್ನೆ ಗಲಾಟೆ ಮಾಡೋದಕ್ಕೆ 20ಕ್ಕೂ ಹೆಚ್ಚು ರೈತರ ಮೇಲೆ FIR ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್ 100 ಜನ ರೈತ ಮಹಿಳೆಯರ ಮೇಲೆ FIR ಆಗ್ಲಿ, ನಾವು 200 ಜನ ಅಲ್ಲ 1000 ಜನ ಹೋಗಲ್ಲಿ ಕೂತ್ಕೊಳ್ಳಕ್ಕೂ ನಾವು ತಯಾರಿದ್ದೀವಿ. ನಮ್ಮ ಭೂಮಿ ಮಾತ್ರ ಬಿಡಲ್ಲ ಸರ್ ನಾವು ಯಾವುದೇ ಕಾರಣಕ್ಕೂ. ನಿಮ್ಗೂ ಕೂಡ ನಿನ್ನೆ ಗಲಾಟೆಯಲ್ಲಿ ಏಟ್ ಆಗಿದೆ, ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀರಿ, ಏನ್ ಹೇಳ್ತೀರಿ? ಸರ್ ಟ್ರೀಟ್ಮೆಂಟ್ ಅಲ್ಲ, ಕೈ ಕತ್ತರಿಸಿದ್ರು ಬಿಡಲ್ಲ, ನಾವು ಕೈ ಕಟ್ಟಾದ್ರೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. FIR ಆಗ್ತಾರೆ, ಎಷ್ಟು ಜನದ ಮೇಲೆ ಆಗ್ತಾರೆ ಆಗ್ಲಿ, ನಾವೇನ್ ಕೊಲೆ ಮಾಡಿದೀವ ಇಲ್ಲ ಮರ್ಡರ್ ಮಾಡಿದೀವ, ಇನ್ನ ಯಾವ್ದಾರ ಆಸ್ತಿ ಎತ್ತಕೊಂಡ್ಬಿಟ್ಟು ಏನಾದ್ರು ಯಾವ್ದಾರ ಇಡಿ ಹಗರಣ ಏನಾದ್ರು ತಗ್ಲಾಕೊಂಡ್ಬಿಟ್ಟಿದೀವ, ಏನಾರ ಮಾಡಿದ್ರೆ ನಾವೇ ಬರ್ತೀವಿ ಕರ್ಕೊಂಡೋಗಿ ಕುಂಡಿಸ್ಲಿ. ಏನಿಲ್ಲದೆ ನಾವು
ಭಿಕ್ಷುಕರ ತರ ಕೇಳ್ತಾ ಇದೀವಿ, ನಮ್ಮ ಜಮೀನು ನಮ್ಗೆ ಬಿಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದೀವಿ. ಬೇರೆ ಯಾವುದೇ ಒಂದು ದುರುದ್ದೇಶ ಇಲ್ಲ. ಅವ್ರ ತರ ಸಾವಿರಾರು ದಿನ ಬದುಕಬೇಕು ಅನ್ನೋ ಆಸೆನೂ ಇಲ್ಲ ನಮ್ಗೆ. ಇವತ್ತೇ ಭೂಮಿಗೋಸ್ಕರ ಪ್ರಾಣ ಬಿಡು ಅಂದ್ರೆ ಬಿಡಕ್ ರೆಡಿ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅವರನ್ನ ಎದುರು ಹಾಕೊಂಡು ಅದ್ ಹೆಂಗೆ ಮುಂದೆ ಹೋಗ್ತೀರಾ? ಅಂದ್ರೆ ಆ ರೈತರ ಧ್ವನಿಗೊಂದು ಬೆಲೆ ಬೇಡವಾ ಅಂತ? ಅವರು ಕಾನೂನನ್ನ ಕೈಗೆತ್ಕೊಂಡಿದ್ದು ತಪ್ಪಾಗಿರಬಹುದು, ಆದ್ರೆ ಆ ಹಂತಕ್ಕೆ ತಂದು ನಿಲ್ಸಿದ್ಯಾರು? ವೀಕ್ಷಕರ, ಜನರ ಆಕ್ರೋಶ ಸ್ಫೋಟ ಆದ್ರೆ, ರೈತರ ಆಕ್ರೋಶ ಸ್ಫೋಟ ಆದ್ರೆ ಏನಾಗಬಹುದು ಅನ್ನುವಂಥದ್ದಕ್ಕೆ ಬಿಡದಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಒಂದು ಉದಾಹರಣೆ ಅಂತ ಹೇಳಬಹುದು. ಇತ್ತೀಚೆಗೆ ಅದ್ಯಾರೋ ಪ್ರದೀಪ್ ಈಶ್ವರ್ ಅವ್ರು ಬಂದ್ರು, ಅದೇನೇನೋ ವಿಚಿತ್ರವಾಗಿ ವರ್ತನೆನ ತೋರಿಸೋದಕ್ಕೆ ಶುರು ಮಾಡಿದ್ರು. ಜನರಿಗೆ ಆ ಹುಚ್ಚನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಬಿತ್ತು ನೋಡಿ ಚಪ್ಪಲಿ ಏಟು. ನಿನ್ನೆ ಪೊರಕೇಟು ಬಿದ್ದಿದ್ದಾಗಿರ್ಬೋದು, ಆ ಚಪ್ಪಲಿ ಏಟು ಬಿದ್ದಿದ್ದಾಗಿರ್ಬೋದು. ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಫ್ಕೋರ್ಸ್ ಯಾವುದೇ ಕಾರಣಕ್ಕೂ ಹೋಗಲ್ಲ. ನಿನ್ನೆ ಪಾಪ ಅಧಿಕಾರಿಗಳಿಗೇನು ಏಟು ಬಿತ್ತು, ಅವರು ಅಲ್ಲಿ ಮೇಲಿಂದ ಕಳಿಸಿರ್ತಾರೆ, ಬಂದಿರ್ತಾರೆ. ಅವ್ರು ಹೆಲ್ಪ್ಲೆಸ್ ಪಾಪ, ಏನು ಮಾಡೋಕ್ಕಾಗಲ್ಲ ಅವರಿಗೆ. ಆದರೆ ಆ ಏಟು ಬೀಳೋ ಹಾಗೆ ಮಾಡ್ಕೊಂಡಿದ್ಯಾರು? ರೈತರೇನು ಸುಮ್ಮನೆ ಬಂದು ಪೊರಕೆ ಸೇವೆಯನ್ನು ಮಾಡಿದ್ರ? ಏನು ಸುಮ್ಮನೆ ಹೊತ್ತು ಚಪ್ಪಲಿ ಏಟು ಬಿತ್ತ? ಅಧಿಕಾರದ ಮದ ನಿಮ್ಮನ್ನ ಯಾವ ಹಂತಕ್ಕೆ ಬೇಕಾದರೂ ತಗೊಂಡು ಹೋಗುತ್ತೆ ಅಂತಂದ್ರೆ ಅದೇ ಅಹಂಕಾರವನ್ನ ಮುರಿಯೋದಕ್ಕೆ, ಅದೇ ವೋಟ್ ಹಾಕಿದವರಿಗೆ ಬರಲ್ವಾ? ಕಾನೂನು ಕೈಗೆತ್ತಿಕೊಳ್ಳೋದು ತಪ್ಪೇ. ನಾನು ಅವ್ರು ಮಾಡಿದ್ದನ್ನು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದ್ರೆ ಸಮಸ್ಯೆ ಮೂಲ ಯಾರು ಅನ್ನುವಂಥದ್ದನ್ನ ಕೂಡ ನೋಡ್ಬೇಕಾಗತ್ತಲ್ವಾ? ರೈತರು ತಮ್ಮ ಪಾಡಿಗೆ ಜೀವನವನ್ನು ನಡೆಸ್ತಾ ಇದ್ರು. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಅಂತಹ ರೈತರಿಗೆ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಅವರ ನೆಮ್ಮದಿಯನ್ನ ಕಿತ್ಕೊಂಡು ಅವರನ್ನ ಆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಬೀದಿಗೆ ತಂದು ನಿಲ್ಲಿಸಿದ್ದೀರಾ ಅಂತಂದ್ರೆ ನಾಚಿಕೆ ಆಗಲ್ವಾ? 80% ರೈತರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಕ್ಲಾರಿಟಿ ಕೊಡಿ. ಇಂತಹ ಗೊಂದಲದ ಮಧ್ಯ ಯಾಕೆ ಈ ಒಂದು ಕ್ರಮವನ್ನ ಕೈಗೊಳ್ಳುತ್ತಾ ಇದ್ದೀರಾ? ಯಾಕೆ ಅವರಿಗೆ ಅಷ್ಟೊಂದು ಹಿಂಸೆ? ಹಾಗಾಗಿ ಈ ಇಡೀ ಯೋಜನೆಯ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ರೈತರ ಜೊತೆಗೆ ದಯವಿಟ್ಟು ಮುಕ್ತವಾಗಿ ಚರ್ಚೆಯನ್ನು ನಡೆಸಿ. ಎಲ್ಲರಿಗೂ ಒಪ್ಪಿಗೆ ಆದ್ರೆ ಮಾತ್ರ ಮುಂದುವರಿಬೇಕಲ್ವಾ? 80% ರೈತರು ಒಪ್ಕೊಳ್ಳಿ ಅಲ್ಲ. ಇಲ್ಲಂತಂದ್ರೆ ಇವತ್ತು ಪೊರಕೆ ಸೇವೆ, ನಾಳೆ ಇನ್ನೇನು ನೋಡ್ಬೇಕಾಗಬಹುದು ಗೊತ್ತಿಲ್ಲ. ಜನ ಅಷ್ಟು ಆಕ್ರೋಶ ಭರಿತರಾಗಬಿಟ್ಟಿದ್ದಾರೆ. ಅಭಿವೃದ್ಧಿ ಮತ್ತೆ ರೈತರ ಹಕ್ಕು ಇವೆರಡರ ಮಧ್ಯ ಸಮತೋಲನವನ್ನ ಕಾಯ್ದುಕೊಳ್ಳೋದು ಕೂಡ ಸರ್ಕಾರದ ಜವಾಬ್ದಾರಿ, ಅದು ಸರ್ಕಾರದ ಕರ್ತವ್ಯ. ಮಾಡ್ಬೇಕದನ್ನ ಇಲ್ವಾ? ಈ ಪರಿಸ್ಥಿತಿಗಳನ್ನು ನೋಡ್ಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ರೈತರ ಜೊತೆಗೆ ಮಾತಾಡಿ. ಅವ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಬಿಟ್ಟು ಬಿಡಿ. ವೀಕ್ಷಕರ, ಕೊನೆಗೆ ಈ ವಿವಾದ ಯಾವ ತೀರ್ವನ್ನು ಪಡ್ಕೊಳ್ಳುತ್ತೆ? ಸರ್ಕಾರ ರೈತರ ಬೇಡಿಕೆಗೆ ಸ್ಪಂದನೆ ಮಾಡುತ್ತಾ ಅಥವಾ ಹೋರಾಟ ಇನ್ನಷ್ಟು ತೀವ್ರ ಆಗುತ್ತೆ ಅನ್ನುವಂಥದ್ದನ್ನು ಅಫ್ಕೋರ್ಸ್ ಕಾದು ನೋಡಬೇಕಾಗುತ್ತೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿವೃದ್ಧಿಗೋಸ್ಕರ ಭೂಸ್ವಾಧೀನ ಅನಿವಾರ್ಯ ಇದೆಯಾ ಅಥವಾ ರೈತರ ಒಪ್ಪಿಗೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಮುಂದೆ ಇಡಬಾರ್ದಾ? ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.